ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಒಂದು 5:30ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹೌದು, ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ಫೋಟೋ ನೋಡಿದ್ರೆ ಗೊತ್ತಾಗಿರುತ್ತೆ. ಹೌದು, ಇವತ್ತು ನಮ್ಮ ಅಣ್ಣನ ಪಾಪದು ನಾಮಕರಣ ಕೂಡ ಇತ್ತು. ಹಾಗೆಯೇ ಇವತ್ತು ಗದ್ದೆ ನಾಟಿ ಇತ್ತು. ನಾಟಿ ಮೀನ್ಸ್ ಗೊತ್ತಿರುತ್ತೆ ಕೆಲವ್ರಿಗೆಲ್ಲ, ಕೆಲವ್ರು ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಇದ್ದಾಗ ಮನೇಲೇ ನಾವು ಏನಾದರೂ ಅಡುಗೆನ ಮಾಡಿಕೊಡ್ತೀವಿ ಯಾವಾಗಲೂ ಅಷ್ಟೇ. ಸೊ ಅದಕ್ಕೋಸ್ಕರ ಇವತ್ತು ಅದೇ ಮಾಡಬೇಕಿತ್ತು. ಅದಕ್ಕೋಸ್ಕರ ನೈಟು ಆಲ್ಮೋಸ್ಟ್ ನನ್ನ ಕೈಲಿ ಆದಷ್ಟು ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನನಗೂ ಕೂಡ ಭಯ ಆಗ್ತಾಯಿದೆ. ವಿತೌಟ್ ಹೆಲ್ಪ್ ಇವತ್ತು ಯಾವುದಕ್ಕೆ ಎಷ್ಟು ಕ್ವಾಂಟಿಟಿ ಏನು ಹಾಕಬೇಕು, ಯಾವುದು ಏನು ಒಂದು ಸ್ವಲ್ಪ ಯಾರ ಹತ್ರನೂ ಕೇಳದೆ ಹೇಳ್ದೆ. ಯಾವಾಗಲೂ ಅಷ್ಟೇ ಮಾಡ್ತೀನಿ. ಇದನ್ನು ನನಗೇನು ಹೊಸ್ತೇನಲ್ಲ, ತುಂಬ ಅಭ್ಯಾಸ ಆಗಿಬಿಟ್ಟಿದೆ ಮದುವೆ ಆದಮೇಲೆ. ಯಾವ ರೀತಿ ಎಲ್ಲ ಅಭ್ಯಾಸ ಆದ್ರೂ ನನಗೆ ಗೊತ್ತಿಲ್ಲ. ಸೊ ಬಟ್ ಆದರೆ ಇವತ್ತು ಸ್ವಲ್ಪನೂ ಯಾರನ್ನೂ ಕೇಳಲಿಲ್ಲ, ನಾನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸುಮ್ಮನೆ ಪಕ್ಕದಲ್ಲಿದ್ದರೆ ನನಗೆ ಏನಾದರೂ ಒಂದು ಕೇಳೋಣ ಅಂತನಾದ್ರು ಅನಿಸುತ್ತೆ ಅಡುಗೆ ಮಾಡುವಾಗ. ಸೊ ಅದೇನೋ ನನಗೆ ಮಾತಾಡ್ಕೊಂಡು ಮಾಡಿದ್ರೆ ಏನೋ ಕಂಫರ್ಟ್ ಫೀಲ್ ಅನಿಸುತ್ತೆ. ಬಟ್ ಈ ಸಲ ಬೇಗ ಇದ್ದಿದ್ನಲ್ಲ, ಸೊ ನಾನೇ ಯಾವುದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಏನು ಎತ್ತ ನಂಗೆ ಗೊತ್ತಿರುತ್ತೆ. ಬಟ್ ಆದರೂ ಸುಮ್ಮನೆ ಜಸ್ಟ್ ಒಂದು ಮಾತು ಕೇಳ್ತೀನಿ ಅಷ್ಟೇ ಯಾವಾಗ್ಲೂ. ಸೊ ಅದೇ ರೀತಿ ಆದಷ್ಟು ನೈಟ್ ಏನೇನು ಪ್ರಿಪೇರ್ ಆಗುತ್ತೋ ಅಷ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಟೊಮೊಟೊ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಸೊಪ್ಪೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಏನೇ ಆದರೂ ಮಾರ್ನಿಂಗ್ ಪೇಸ್ಟ್ ಮಾಡ್ಕೋಬೇಕು, ಹಾಗೆಯೇ ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೋಬೇಕು. ಸೊ ಅದೆಲ್ಲ ಕೆಲಸ ಇದ್ದೇ ಇರುತ್ತಲ್ವ. ಸೊ ಅಲ್ಲಿ ಫಂಕ್ಷನಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ಅಲ್ಲಿಗೂ ಬೇಗ ಹೋಗಬೇಕಿತ್ತು. ಸೊ ತಿಂಡಿ ಏನಿಲ್ಲ, ಗದ್ದೆಗೂ ಕೂಡ ಒಂದು 9 o'clock 9:30 ಆ ರೇಂಜಲ್ಲಿ ಕೊಟ್ಟರು ಆಗುತ್ತೆ. ಬಟ್ ನಾನು ನನ್ನ ಮಗನ ಸ್ಕೂಲಿಗೆ ಕೂಡ ಕಳಿಸೋದಿರುತ್ತೆ. ಹಾಗೆಯೇ ನಾನಿಲ್ಲಿ ಮನೇಲಿ ಅವ್ರು ಅಷ್ಟೊಂದು ಕ್ವಾಂಟಿಟಿಯಲ್ಲಿ ತಿಂಡಿ ಎಲ್ಲ ಮಾಡಿ ನಾನೇನೋ ಸ್ನಾನ ಮಾಡ್ಕೊಂಡು ನಾನು ರೆಡಿಯಾಗಿ ಹೊರಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಇದ್ದಿದೆ. ಈ ರೀತಿ ಜಾಸ್ತಿ ಕ್ವಾಂಟಿಟಿಲೆಲ್ಲ ಮಾಡುವಾಗ ಸ್ವಲ್ಪ ಬೇಗ ಇದ್ರೇ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಸೊ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡ್ಕೊಂಡು ಆಮೇಲೆ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಮೈಂಡ್ಗೆ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಒಂದ್ಸಲ ಕಾಫಿನೂ ಕುಡಿತೀನಿ, ಒಂದ್ಸಲ ಹಾಲು ಕುಡಿಬೇಕು ಒಂದ್ಸಲ ಹಾಲು ಕುಡಿತೀನಿ. ಸೊ ನನಗೆ ಯಾವ ರೀತಿ ಮೂಡಿರುತ್ತೆ ಆ ರೀತಿ ಇದು ಮಾಡ್ತೀನಿ. ಬಟ್ ಇವತ್ತು ಬಿಸಿನೀರು ಕುಡ್ಕೊಂಡೆ ಸ್ಟಾರ್ಟ್ ಮಾಡೋಣ ಸಾಕು, ಆಮೇಲೆ ಕಾಫಿ ಎಲ್ಲ ಕುಡಿಯೋದೇ ನೀವು ಬೇಡ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಬಿಸಿನೀರು ಕುಡಿತಾ ಇದ್ದೀನಿ ಕುತ್ಕೊಂಡು ನೆಮ್ಮದಿಯಾಗಿ. ಹಾಗೆಯೇ ನಿಶು ಮಾತ್ರ ಇಲ್ಲೇ ಇದ್ದ. ಸೊ ಚಿರು ಅಲ್ಲೇ ಇದ್ದ. ಚಿರುಗೆ ಇವತ್ತು ಸ್ಕೂಲಲ್ಲಿ ಬ್ಲೂ ಡೇ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಅವನ್ನ ಸ್ಕೂಲ್ಗೆ ಹೋಗಲಿ ಅಂತೇಳ್ಬಿಟ್ಟು ಅವ್ನ ಅಮ್ಮನ ಮನೇಲಿ ಅಮ್ಮನೇ ಸ್ನಾನ ಮಾಡಿಸಿ ಅಂತೇಳಿ ಅಲ್ಲೇ ಬಿಟ್ಟಿದ್ದೆ ನಾನು. ಯಾಕಂದ್ರೆ ನಾನು ಇಷ್ಟು ಬೇಗ ಅಡುಗೆ ಎಲ್ಲ ಮಾಡಬೇಕಿತ್ತಲ್ವ. ಸೊ ಅದಕ್ಕೋಸ್ಕರ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೆಂಗೆ ಹೋದ್ರು ಏನೇ ಮಾಡಿದ್ರು ಎದಲ್ವಾಗ ಒಂದು 5 ಮಿನಿಟ್ಸ್ ಅಂತ ಲೈಟಾಗಿ ಕಣ್ಣು ಮುಚ್ಚಿದ್ರು ಕೂಡ ಟೈಮ್ ಆಗೇ ಬಿಡುತ್ತೆ ಅಂತ ಹೇಳ್ಬೋದು. ಹೌದು. ಸೊ ಫೈನಲ್ ಇವಾಗ ಈರುಳ್ಳಿ ಎಲ್ಲ ಚಾಪ್ ಮಾಡಬೇಕಿತ್ತಲ್ವ. ಸೊ ಇವಾಗ ಕೂತ್ಕೊಂಡು ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಇವಾಗಂತೂ ಸೊ ಸ್ಕೂಲ್ ಇರೋದ್ರಿಂದ ಈ ರೀತಿ ಅಡುಗೆ ಮಾಡಿ ಫಂಕ್ಷನ್ ಇರಲಿ ಏನೇ ಇದ್ದರೂ ಇಲ್ಲದೆ ಹೋದ್ರೂ ಕೂಡ ಸೊ ನನ್ನ ಮಗನ ಸ್ಕೂಲ್ ಇರೋದ್ರಿಂದ ನಾನು ಆಲ್ಮೋಸ್ಟ್ ಈಗ 5:30 5:50 6 o'clock ಒಳಗಡೆ ಎದಳ್ತಾ ಇದ್ದೀನಿ ಇವಾಗ. ಯಾಕಂದರೆ ಟೈಮ್ ಅಡ್ಜಸ್ಟ್ ಸಾಲೋದೇ ಇಲ್ಲ. ಎಷ್ಟಿದ್ರೂ ಕೂಡ ಬೆಳಿಗ್ಗೆ ಬೇಗ ಎಷ್ಟು ಗಂಟೆಗೆ ಇದ್ರೂ ಕೂಡ 9 o'clock ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಬೇಗ ಟೈಮ್ ಫಾಸ್ಟ್ ಹೊಂಟೋಗ್ಬಿಡುತ್ತೆ ಬೆಳಗ್ಗೆ ಟೈಮ್ ಅಂತೂ. ಯಾಕಂದರೆ ನಾನು ಮಾರ್ನಿಂಗ್ ಮನೇಲೂ ಕೂಡ ಇವಾಗ ಯಾರೂ ಹೆಲ್ಪರ್ ಬರೋಲ್ಲ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳ್ತಾ ಇರ್ತೀನಿ. ಸೊ ಅದರಿಂದ ನಾನೇ ಎಲ್ಲ ಒಬ್ಬಳೇ ಕೆಲಸ ಮಾಡಿಕೊಂಡು ನನ್ನ ಮಗನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಸೊ ನಾನು ತಿಂಡಿ ತಿನ್ಕೊಂಡು ಹಾಗೆ ಜುಂಬಾ ಕ್ಲಾಸ್ಗೆ ಇವತ್ತು ನಾನು ಮಾರ್ನಿಂಗ್ ಟೈಮ್ ಹೋಗ್ತಾಯಿದ್ದೀನಿ. ಮಾರ್ನಿಂಗ್ ಮೀನ್ಸ್ ಒಂದು 10:30 ಬ್ಯಾಚ್ಗೆ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ಸೊ ಅಷ್ಟು ನಾನೆಲ್ಲ ಮುಗಿಸ್ಬೇಕು. ಬೇಗ 5 o'clock ಬ್ಯಾಚ್ಗೆ ಹೋಗೋಣ ಅಂದರೆ 5:30 ಬ್ಯಾಚ್ಗೆ ಆವಾಗಲೂ ಕೂಡ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಆಗಲೂ ಕೂಡ ಹೋಗಿ ಟ್ರೈ ಮಾಡಿದೆ. ಓಕೆ, ಈವ್ನಿಂಗ್ 6:30ಗೆ ಹೋಗೋಣ ಅಂದರೆ ಆಗಲೂ ಕೂಡ ಮನೆಗೆ ಬರೋಷ್ಟಲ್ಲ 8 o'clock ಆಗಿಬಿಡ್ತಿತ್ತು. ಸೊ ಅದು ಕೂಡ ಅಡ್ಜಸ್ಟ್ ಆಗಲ್ಲ. ಸೊ ಈಗ ಫೈನಲಿ 10:30 ಬ್ಯಾಚೇ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ 10:30. ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸ ಮುಗಿಸಿ ಅವನನ್ನು ರೆಡಿ ಮಾಡಿ ಕಳಿಸಿ ಸೊ ನಾನು ಬೇಗ ತಿಂಡಿ ತಿನ್ಕೊಂಡು ಅಷ್ಟು ನನ್ನ ಚಿಕ್ಕ ಮಗ ಇಲ್ಲೇ ಇದ್ದರೆ ಅವನಿಗೂ ಕೂಡ ತಿಂಡಿ ತಿನ್ನಿಸಿ ಸ್ವಲ್ಪ ಸಾಕಾಗ್ಬಿಡುತ್ತೆ. ಇಷ್ಟೊಂದು ಕೆಲಸ ಎಲ್ಲ ಮಾರ್ನಿಂಗ್ ಇರುತ್ತೆ. ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಅಂದು ತುಂಬ ಬ್ಯುಸಿಯಾಗಿರುತ್ತೆ ರೂಟೀನ್ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ನನಗೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ನಿಜವಾಗ್ಲೂ. ನಾನು ಬೇಗ ಎದ್ದೇಳೋದೇ ಇಲ್ಲ. ಸಂಡೇ ಅಂತೂ ನಾನು ನಿಜವಾಗ್ಲೂ ಬೇಗ ಎದ್ದೇಳೋದಿಲ್ಲ. ಯಾಕಂದರೆ ಮಲ್ಕೊಂಡೇ ಬಿಡ್ತೀನಿ ಒಂದು 7:30 ಆದ್ರೂ ಕೂಡ. ಯಾಕಂದರೆ ಬೇಜಾರು, ಯಾರಪ್ಪ ಫುಲ್ಲು ವೀಕ್ ಡೇಸ್ ಎಲ್ಲ ಎದ್ದು ಬೇಜಾರಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಮಲ್ಕೊಬಿಡ್ತೀನಿ ಆರಾಮ್ಸೆ. ಸೊ ಈಗ ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಫೈನಲಿ ಪ್ರಿಪೇರ್ ಮಾಡಿ ಇಟ್ಕೊಂಡು ಮೇಲೆ ನಾನು ಇವಾಗ ಎಲ್ಲ ಇವಾಗ ಒಬ್ಬರನ್ನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಸೊ ಸೊಪ್ಪೆಲ್ಲ ನೀಟಾಗಿ ರಾತ್ರಿಯೇ ತೊಳೆದು ಕಟ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಸೊ ಯಾವ ರೀತಿ ಟೈಮ್ ಸೇವ್ ಆಗುತ್ತೆ ಆದಷ್ಟು ಬೇಗ ರೀತಿ ಮಾಡಿಕೊಂಡ್ರೆ ಬೆಟರ್ ಅಲ್ವಾ. ಸೊ ಅದಕ್ಕೋಸ್ಕರ ಫುಲ್ಲು ರೆಸಿಪಿ ಎಲ್ಲ ನಾನೇನು ಶೇರ್ ಮಾಡ್ತಾಯಿಲ್ಲ. ಹಾಗೆಯೇ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆಲ್ಲ ನಾನು ಮಾರ್ನಿಂಗ್ ರೋಟೀನ. ಸೊ ಅದರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋನ ಅಷ್ಟೇ. ರೆಸಿಪಿ ಟೊಮೊಟೊ ಬಾತ್ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಸೊ ಇವತ್ತು ನಾನು ಮಾಡಿದ್ದು ಕೂಡ ತುಂಬ ಚೆನ್ನಾಗಾಗಿತ್ತು. ನೈಟೇನೆ ಬಟಾಣಿ ಎಲ್ಲ
ನೆನೆಯೋಕೆ ಇಟ್ಟಿದ್ದೆ. ಸೊ ಅವರೆಕಾಳಿಗೆ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ. ಸೊ ಅವರೆಕಾಳು ಸಿಗಲಿಲ್ಲ ಅಂತ ಹೇಳಿದ್ರು. ಸೊ ಅವರೆಕಾಳು ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಸಿ ಅವರೆಕಾಳು. ಸೊ ಅದಕ್ಕೋಸ್ಕರ ಇದನ್ನೇ ಹಾಕ್ತೆ. ಫ್ರೆಂಡ್ಸ್ ಹಾಗೆ ನೋಡ್ತಾ ಇರ್ಬೋದು, ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟೆ ವೀಡಿಯೋ, ಯಾಕಂದರೆ ಫುಲ್ಲು ಲಾಂಗ್ ಕ್ಲಿಪ್ಪಿಂಗ್ಸ್ ಇದೆಲ್ವ, ಯಾವ ರೀತಿ ಏನೇನೆಲ್ಲ ಮಾಡ್ಕೊಂಡು ಹಂಗೆ ಇದು ಮಾಡಿದೆ, ಅದೇ ತುಂಬ ಲೆಂತಿ ಆಗಿಬಿಟ್ಟಿತ್ತು ವೀಡಿಯೋ, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು, ಸೊ ಟೊಮೊಟೊನೂ ಕೂಡ ಹಾಕಿದ್ದೀನಿ, ಈರುಳ್ಳಿ, ಸೊಪ್ಪು, ಬಟಾಣಿ ಎಲ್ಲನೂ ಕೂಡ ಆಲ್ರೆಡಿ ಫ್ರೈ ಆಗ್ತಾಯಿದೆ ನೀಟಾಗಿ. ಹಾಗೆ ಪೇಸ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಲ್ವ, ಯಾವಾಗಲೂ ಅವ್ರಿಗೆ ಟೊಮೊಟೊ ಜಾಸ್ತಿ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ಒಂದು ಅಭ್ಯಾಸ ಆಗಿಬಿಟ್ಟು ಯಾವಾಗಲೂ ಅದೇ ರೀತಿ ಮಾಡ್ತೀನಿ. ಸೊ ಅದೇ ರೀತಿ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಫ್ರೈ ಮಾಡೋದಕ್ಕೆ ಹಾಕ್ತೀನಿ, ಸ್ವಲ್ಪ ಆಡ್ಸೋದಕ್ಕೆ ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಬಾತ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಉಡುಡಿಯಾಗಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಅಕ್ಕಿ ಹಾಕಿರೋದು ಬಂದು 3 kg, ಐ ಮೀನ್ 3 ಸೇರು ಹಾಕಿದ್ದೀನಿ ಅಂತ ಹೇಳ್ಬೋದು. ಸೊ ಮನೇಲಿ ತಿಂಡಿಗೂ ಸ್ವಲ್ಪ, ಹಾಗೆಯೇ ಅಲ್ಲಿ ಎಲ್ರಿಗೂ ಕೂಡ ಅಂತ ಅಲ್ಲೊಂದು 15 ಅಂದರೂ ಕೂಡ ನನ್ನ ಹಸ್ಬೆಂಡ್ ಒಂದು 17-18 ಮೆಂಬರ್ಸ್ ಆಗ್ತಾರೆ ಅಂತ ಹೇಳಿದರು. ಸೊ ಅಷ್ಟು ಜನಕ್ಕೆ ಆಲ್ಮೋಸ್ಟ್ ಒಂದು 20-25 ಮೆಂಬರ್ಸ್ ಊಟ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ಅಷ್ಟು ಕ್ವಾಂಟಿಟಿಲಿ ನಾನು ಇವತ್ತು ಮಾಡಿರೋವಂಥದ್ದು. ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಐ ಮೀನ್ ನಾನು ಮಾಡಿರೋದು ಅಂತ ಹೇಳ್ತಲ್ಲ, ನಾನು ಜೆನ್ಯೂನಾಗಿ ಹೇಳ್ತೀನಿ, ಲೈಟಾಗಿ ಖಾರ ಆಯಿತು. ಐ ಮೀನ್ ನನಗೆ ಖಾರ ಸ್ವಲ್ಪ ಅಂತ ಅನ್ನಿಸ್ತು, ಯಾಕಂದರೆ ಅವ್ರಿಗೆಲ್ಲ ಸರಿ ಹೋಗುತ್ತೆ. ಬಟ್ ನಾನು ಆಲ್ಮೋಸ್ಟ್ ಖಾರ ತಿನ್ನೋದೇ ಕಮ್ಮಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಖಾರ ಅಂತ ಅನ್ನಿಸ್ತು. 1 ಸ್ಪೂನ್ ಕಮ್ಮಿ ಮಾಡಿದರೂ ಸರಿ ಹೋಗ್ತಾಯಿತ್ತು. ಬಟ್ ಅದು ಬಿಟ್ಟರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗೇ ಆಗಿತ್ತು. ತುಂಬ ಚೆನ್ನಾಗೇ ಮಾಡಿದ್ದೆ. ನನಗೂ ಕೂಡ ಕ್ಲೀನಾಗಿ ಆಯ್ತಲ್ಲ, ಏನೂ ಇಲ್ಲದಂತೆ ಅಂತ ಖುಷಿ ಆಯಿತು. ಸೊ ಫುಲ್ ಸುಸ್ತಾಗೋಯ್ತು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 9 o'clock ಆಗಿದೆ. ಸೊ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಹೆಚ್ಚು ಕಮ್ಮಿ ಅಂತ ಅನಿಸುತ್ತೆ ಅಷ್ಟೇ. ಅಪ್ಪ ಸ್ನಾನ ಮಾಡಿದ್ಮೇಲಂತೂ ಒಂದು 10 ನಿಮಿಷ 5 ನಿಮಿಷನಾದ್ರೂ ಕೂತ್ಕೋಬೇಕಲ್ಲ, ಸುಸ್ತಾಗ್ಬಿಡುತ್ತೆ. ಸೊ ಇವಾಗ ಏನಿಲ್ಲ, ತಿಂಡಿ ತಿಂದ್ಕೊಂಡು ಫಂಕ್ಷನಿಗೆ ರೆಡಿ ಆಗೋದು ಅಷ್ಟೇ. ಸೊ ಅಲ್ಲಿಗೆ ರೆಡಿ ಆದಮೇಲೆ ನಾನು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತಿನ ಡೇ ಫುಲ್ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡಿದಂತೆ ವೀಡಿಯೋನ ಎಂಡ್ ತನಕ ವಾಚ್ ಮಾಡಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಸೊ ಏನು ನೇಮ್ ಪಾಪೋದು ಅಂತಲೂ ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಬನ್ನಿ, ರೆಡಿ ಆಗುವಾಗ ನೆಕ್ಸ್ಟು ಯಾವುದೇ ರೀತಿ ಏನು ವೀಡಿಯೋ ಬ್ಲಾಗ್ ಕಂಟಿನ್ಯೂ ಮಾಡಲ್ಲ, ಯಾಕಂದರೆ ನಾನು ಬ್ಲಾಗ್ ಮಾಡಿಕೊಂಡು ಆ ಟ್ರೈಪೋರ್ಡ್ಗೆ ಸೆಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ. ಸೊ ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗಿ ರೆಡಿ ಆಗಿ ಹೋಗ್ತೀನಿ. ಸೊ ಸರಿ ಹೋಗುತ್ತೆ ಆಗ ಟೈಮು. ಸೊ ಬನ್ನಿ, ಈಗ ನನ್ನ ಮಗನೂ ಕೂಡ ಹೋದ, ಚಿನ್ನೂ ಕೂಡ. ಸೊ ನಿಶು ಬೇಬಿನ ಅಮ್ಮ ಕರ್ಕೊಂಡು ಹೋಗಿದ್ದಾರೆ, ಫಂಕ್ಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಕರ್ಕೊಂಡು ಹೋಗಿ ಅಂದೆ. ಈಗ ನಾನು ಹೋಗಿರ್ತೀನಿ. ಚಿರು ಸ್ಕೂಲಿಂದ ಬಂದಮೇಲೆ ಸೊ ಅವ್ರ ಪಪ್ಪನ ಜೊತೆ ಬರ್ತಾ ನಾನು, ಏನಂದರೆ ಇವತ್ತು ಬ್ಲೂ ಡೇ ಅವ್ರ ಸ್ಕೂಲಲ್ಲಿ. ಸೊ ಅದಕ್ಕೋಸ್ಕರ ಸ್ಕೂಲ್ಗೆ ಕಳಿಸ್ತೇವೆ. ಸೊ ಹೋಗಲಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದಾಗೆ 9 o'clock ನಾನು ಸ್ನಾನ ಮಾಡ್ಕೊಂಡು ಕೂತ್ಕೊಂಡು 10 ಮಿನಿಟ್ಸ್ ಅಷ್ಟೇ ತಿಂಡಿ ಬೇಗ ತಿನ್ಕೊಂಡೆ. ಒಂದು 9-10 ಮೇಲ್ಗಡೆ ಹೋದೆ ಅಂತ ಅಂದ್ಕೊಳ್ಳಿ. ಬಟ್ ಈ ಸ್ಯಾರಿ ಹಾಕ್ಕೊಂಡು ಇವತ್ತು ರೆಡಿ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗೋಯ್ತು. ನಿಜವಾಗ್ಲೂ ಎಷ್ಟು ಲೇಟಾಗಿದೆ ಅಂದರೆ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸ್ಯಾರಿ ಜೊತೆ ಇಷ್ಟೊಂದು ಸರ್ಕಸ್ ಆಡಿರೋದು ನಾನು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಯ್ಯಪ್ಪ, ನನಗೆ ಈಗ ಯಾವಾಗಲೂ ಸಿಂಗಲ್ ಪಿನ್ ಮಾಡಿಕೊಂಡೆ ಇದೇ ಥರ ಫಸ್ಟೇ ಬಂದುಬಿಟ್ಟಿದ್ರೆ ಯಾವ ರೀತಿ ಪ್ರಾಬ್ಲಮ್ಮು ಇರ್ತಿರ್ಲಿಲ್ಲ. ಬಟ್ ಎಲ್ಲ ಪಿನ್ ಮಾಡ್ಕೊಂಡೆಲ್ಲ ಇಟ್ಕೊಂಡು ಆಮೇಲೆ ಸ್ಯಾರಿ ಪಿನ್ ಮಾಡ್ಕೊಳ್ಳೋಣ, ಇವತ್ತು ಸಿಂಗಲ್ ಪಿನ್ ಯಾವಾಗಲೂ ಮಾಡ್ತಾ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರೆ, ಓ ಮೈ ಗಾಡ್, ಆಗಲೇ ಇಲ್ವಾ ಯಪ್ಪ, ಅದು ಏನೇನೋ ಸರ್ಕಸ್ ಆಗೋಯ್ತು. ಎಷ್ಟು ನನ್ನ ಇಲ್ಲ ಅಂದರೂ ಒಂದು 5 to 6 ಟೈಮ್ಸ್ ಏನೋ ಸ್ಯಾರಿನ ಇವತ್ತು ವೇರ್ ಮಾಡಿರೋದು ಸರಿ ಮಾಡಿಕೊಂಡು ಇದೇ ಫಸ್ಟು ಒಂದು ಫಂಕ್ಷನ್ಗೆ ಹೋಗುವಾಗ ಇಷ್ಟೊಂದು ಎಡವಟ್ಟಾಗಿದ್ದು. ನಿಜವಾಗ್ಲೂ ಅದರಿಂದನೇ ತುಂಬ ಟೈಮ್ ಆಯಿತು. ಅಟ್ಲೀಸ್ಟ್ ನಾವು 9:30 9:40 ಒಳಗಡೆನಾದರೂ ಅಲ್ಲಿ ಇರ್ತೀನಿ ಅಂತ ಪ್ಲ್ಯಾನ್ ಹಾಕ್ಕೊಂಡೇ ರೆಡಿಯಾಗೋಕೆ ಹೋದೆ. ನೋಡಿದ್ರೆ ತುಂಬ ಲೇಟ್ ಆಗೋಯಿತು. ನನಗೂ ತುಂಬ ಬೇಜಾರಾಗೋಯ್ತು. ಫೈನಲಿ ಈ ಸ್ಯಾರಿನೂ ಬೇಡ, ಯಾವ್ದಾದ್ರು ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಅನ್ನಿಸ್ತು. ಬಟ್ ಇಲ್ಲ, ಇವಾಗ ಇಷ್ಟು ಸ್ಯಾರಿ ಕಾಟ ಕೊಡ್ತಿದ್ದೆ ಅಂದಮೇಲೆ ನಾನು ಇದೇ ಸ್ಯಾರಿ ಹಾಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅದೇ ಸ್ಯಾರಿನ ಕಷ್ಟಪಟ್ಟು ಆಮೇಲೆ ಹಾಕೊಂಡು ಬಂದೆ. ಸಿಂಗಲ್ ಪಿನ್ ಮಾಡ್ಕೊಂಡೆ, ಯಾವ ಥರನೂ ಬೇಡ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಆಮೇಲೆ ನಮ್ಮ ಅಕ್ಕ, ನಾನು ರೆಡಿ ಆಗಿದ್ದೀನಿ ಇನ್ನೇನೋ, ಮತ್ತೆ ಅವಳು ಬಂದಮೇಲೆ ಮತ್ತೆ ಇನ್ನೊಂದು ಸಲ ಸರಿ ಮಾಡಿದ್ಲು. ಅವಾಗ ಸ್ಯಾರಿ ಸರಿ ಹೋಗಿದ್ದು. ಅಲ್ಲಿ ತನಕ ಸರ್ಕಸ್ ಆಗಿದೆ ನಾನು. ಸೊ ಫೈನಲಿ ಹೋಗೋಷ್ಟು ಒಂದು 11 o'clock ಆಗಿತ್ತಾ, ಐ ಥಿಂಕ್ ಇರ್ಬೋದೇನೋ. ಟೈಮ್ ಸ್ವಲ್ಪ ಕನ್ಫ್ಯೂಸ್, ಯಾಕಂದರೆ ಫಂಕ್ಷನ್ ಆಲ್ರೆಡಿ ಆಗಿ ಒಂದು 15 days or 20 days ಆಗ್ತಾ ಬಂತು. ಸೊ ನಾನು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಕನ್ಫ್ಯೂಸು. ಸೊ ನಮ್ಮ ಅತ್ತಿಗೆಯವ್ರ ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಇತ್ತಲ್ವ. ಸೊ ಅಲ್ಲಿಗೆ ಹೋಗಿ ಒಂದು ಅಲ್ಲೊಂದು 10 minutes ಇದ್ದು, ಹಾಗೆ ನೆಕ್ಸ್ಟ್ ಈಗ ಚೌಟ್ರಿ ಹತ್ರ ಬಂದ್ವಿ. ಸೊ ಕನ್ವೆನ್ಷನ್ ಹಾಲ್ ಹತ್ರ, ಅಲ್ಲೇ ನಿಯರ್ ಅವ್ರ ಮನೆ ಒಂದು ಪಕ್ಕನೇ ಅಂತ ಹೇಳ್ಬೋದು. ಸೊ ಅಲ್ಲಿ ಬಂದ್ವಿಲ್ಲ. ಇವಾಗ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ, ತೊಟ್ಲು ಶಾಸ್ತ್ರ ಎಲ್ಲನೂ ಕೂಡ. ಹಾಗೆ ನಾನು ಕೂತ್ಕೊಂಡು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತಾ ಇದ್ದೆ. ಸೊ ನನಗಂತೂ ಇವತ್ತು ಬೆಳಿಗ್ಗೆ ಎದ್ದಷ್ಟು ಬೇಗ ಎದ್ದು ಅಡುಗೆ ಮಾಡಿದ್ದೆಲ್ಲ ಟಯರ್ಡ್ ಆಗಲಿಲ್ಲ. ನಂಗೆ ಸೀರೆ ಜೊತೆ ಆಡ್ಕೊಂಡು ಬರೋಷ್ಟರಲ್ಲೇ ಟಯರ್ಡ್ ಆಗಿಬಿಡ್ತು ಅಂತ ಹೇಳ್ಬೋದು.
ಸೊ ಹಾಗೆಯೇ ನಾನು ಸ್ವಲ್ಪ ಮನೆಗೆ ಲೇಟಾಗಿ ಹೋಗಿರೋದ್ರಿಂದ ಸೊ ನಮ್ಮ ಅತ್ತೆ ಹೇಳ್ತಾಯಿದ್ರು ಇಷ್ಟು ಲೇಟಾಗಿ ಬಂದಿದೆಯಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾನು ಅವ್ರಿಗೆ ಹೇಳಿದ್ದೆ ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವ್ರು ಈ ವ್ಲಾಗ್ನ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಏನಕ್ಕೆ ಲೇಟ್ ಆಯಿತು ಅಂತ. ಬೆಳಿಗ್ಗೆಲ್ಲ ಅಷ್ಟು ಬೇಗ ಎದ್ದು ಮಾಡಿಬಿಟ್ಟು ಬರ್ತೀವಿ ಅಂತ ರೆಡಿಯಾಗಿದ್ರು ಕೂಡ ಲೇಟ್ ಆಗೋಯಿತು. ಸೊ ಏನಕ್ಕೆ ಅಂತ ಅವ್ರಿಗೆ ಆನ್ಸರ್ ಸಿಕ್ಕಿರುತ್ತೆ. ಸೊ ನಾನು ಹೇಳಿದ್ದೆ ಅವ್ರಿಗೆಲ್ವ ಅವತ್ತು. ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ ಇಲ್ಲೂ ಕೂಡ. ಸೊ ಇವಾಗ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ 5 ಜನ ಮುತ್ತೈದೆಯರು. ಹಾಗೆಯೇ ನಮ್ಮ ಪಾಪುದು ನಾಮಕರಣ ಬಂದು 9 ಮಂತ್ಸ್ಗೆ ಮಾಡ್ತಾ ಇರೋವಂಥದ್ದು. ಸೊ ನೇಮ್ ಮಾತ್ರ ತುಂಬ ಏನಂತ ಹೇಳ್ತಾರೆ ಸ್ವೀಟಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಕೇಳೋಕ್ಕೆ ಹೋಗಲಿಲ್ಲ ಅವ್ರನ್ನ ನೇಮ್ನ, ನಿಜ ಹೇಳ್ಬೇಕಂತಂದರೆ ಕೇಳಲೇ ಇಲ್ಲ. ಯಾಕಂದರೆ ನನಗೂ ಕ್ಯೂರಿಯಾಸಿಟಿ ಇರಲಿ, ನಾನು ವೀಡಿಯೋ ಮಾಡ್ತಿರ್ತೀನಲ್ವ ಅವತ್ತೇ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಾಗಲೂ ನಾನು ಅಲ್ಲಿ ಯಾರನ್ನೂ ಕೇಳಲಿಲ್ಲ. ಸೊ ಇಲ್ಲ ವೆಯ್ಟ್ ಮಾಡೋಣ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ರಿವೀಲ್ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳಲಿಲ್ಲ. ಸೊ ನೇಮ್ ಮಾತ್ರ ಅಷ್ಟೇ ಸಾಫ್ಟ್ ಕ್ಯೂಟಾಗಿ ಇದೆ ಅಂತ ಹೇಳ್ಬೋದು. ಸೊ ನಂಗೆ ತುಂಬ ಇಷ್ಟ ಆಯಿತು ನೇಮು. ಏನೋ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ಎಲ್ಲ ನೇಮ್ ಕೇಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹಾಗೆ ನಮ್ಮ ಸುತ್ತಮುತ್ತ ಯಾರ್ದು ಕೂಡ ನಾನು ಈ ನೇಮ್ ಕೇಳಿರಲಿಲ್ಲ. ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ. ಆಲ್ಮೋಸ್ಟ್ ಇಟ್ಟಿದ್ದಾರೆ. ನಾನು ಈ ಪಾಪು ಜೊತೆ ನಾನು ಇನ್ಸ್ಟಾಗ್ರಾಮಲ್ಲಿ ಪಿಕ್ ಕೂಡ ಹಾಕಿದ್ದೆ. ಸೊ ಆವಾಗ ನಮ್ಮ ಚಿರು ಸ್ಕೂಲಲ್ಲಿ ಒಬ್ಬರು ಅವನಕ್ಕಿಂತ ಸೀನಿಯರ್ ಅಂತ ಹೇಳ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್, ಅವ್ರ ಪೇರೆಂಟ್ ಒಬ್ಬರು ಮೆಸೇಜ್ ಮಾಡಿದರು. ಸೊ ನನ್ನ ಮಗಳು ನೇಮ್ ಕೂಡ ಅದೇನೆ ಅಂತ ಹೇಳ್ಬಿಟ್ಟು. ಸೊ ಹೌದಾ ಅಂತ ಅವಾಗ ಗೊತ್ತಾಯ್ತು ನನಗೆ. ಅದಕ್ಕೂ ಮುಂಚೆ ನಾನು ಯಾರ್ದೂ ಅಷ್ಟು ಕೇಳಿರಲಿಲ್ಲ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಏನು ನೇಮ್ ಅಂತ ಗೊತ್ತಾಗಬೇಕಂದ್ರೆ ಸೊ ವೀಡಿಯೋನ ಎಂಟು ತನಕ ಮಿಸ್ ಮಾಡಿದಂತೆ ನೋಡಿ. ಸೊ ಈಗ ಪೂಜೆ ಎಲ್ಲ ಮಾಡಾದಮೇಲೆ ನಿಮಗೆ ಗೊತ್ತಾಗುತ್ತೆ, ನೇಮ್ ರಿವೀಲ್ ಆಗುತ್ತೆ ಏನು ನೇಮ್ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಈ ಥರ ಎಲ್ಲ ವೀಡಿಯೋಸು ಈ ಥರ ಫಂಕ್ಷನಲ್ಲಿ ಶೂಟ್ ಮಾಡುವಾಗ ನನಗೆ ಇನ್ನೊಂದು ಏನು ನೆನಪಾಗುತ್ತಂದರೆ ನಮ್ಮ ಚಿರು ನಾಮಕರಣದ್ದು ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಎಲ್ಲೋ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು, ಅದು ಕೂಡ ಲೈಟಾಗೆಲ್ಲ ಮಿಸ್ ಆಗಿಬಿಟ್ಟಿದೆ. ಬಟ್ ಈ ರೀತಿ ಎಲ್ಲ ನಾನು ಕೂಡ ವ್ಲಾಗ್ ಮಾಡಿದರೆ ಆವಾಗಿಂದನೇ. ಸೊ ಅವನದು ಕೂಡ ಏನೋ ಒಂಥರ ಮೆಮೊರೇಬಲ್ ಆಗಿ ಚೆನ್ನಾಗಿರ್ತಿತ್ತು ನನ್ನ ಯೂಟ್ಯೂಬಲ್ಲಿ. ಅದನ್ನು ಕೂಡ ನಾನು ತುಂಬ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ಬೋದು. ನಮ್ಮ ನಿಶುದಿದೆ, ನಾನು ನಿಶು ನಾಮಕರಣದ್ದು ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡಿದ್ವಿ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕಿದ್ದೀನಿ. ಬಟ್ ನಮ್ಮ ಚಿರುದು ಗ್ರ್ಯಾಂಡಾಗಿ ಮಾಡಿದ್ವಿ ಅಲ್ವಾ, ಸೊ ಅದೆಲ್ಲ ಮಿಸ್ ಆಗಿದೆ. ಬಟ್ ಇಟ್ಸ್ ಓಕೆ. ಅದನ್ನು ಏನೋ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ ಮೆಮೊರಿ. ಯಾವುದೇ ರೀತಿ ಫೋಟೋಗ್ರಾಫರ್ ಹತ್ರ ಫೋಟೋಸ್ ಇರುತ್ತೆ, ಬಟ್ ಈ ರೀತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ವ್ಲಾಗ್ ಮಾಡ್ದಂಗಿದ್ರೆ ಇನ್ನೂ ಒಂಥರ ಚೆನ್ನಾಗಿರ್ತಿತ್ತು ಅಂತ ನನ್ನ ಐಡಿಯಾ ಅಷ್ಟೇ, ಏನಿಲ್ಲ. ಸೊ ಈಗ ಫೈನಲಿ ಪಾಪುನು ಕೂಡ ತೊಟ್ಲಿಗೆ ಹಾಕಿದ್ರು. ಸೊ ನಮ್ಮ ಕಡೆ ಇದೇ ರೀತಿ ತೊಟ್ಲು ಶಾಸ್ತ್ರ ಎಲ್ಲ ಮಾಡೋವಂಥದ್ದು. ಕೆಲವರು ಬೇಗನೆ ಮಾಡ್ತಾರೆ ತೊಟ್ಲು ಶಾಸ್ತ್ರ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಯಾವಾಗಲೂ ಬೇಗ ಎಲ್ಲ ಮಾಡಲ್ಲ. ಒಂದು 11 ಡೇಸ್ಗೆ ಅಥವಾ ಆ ಟೈಮಲ್ಲೆಲ್ಲ ತೊಟ್ಲು ಶಾಸ್ತ್ರ ಮಾಡ್ತಾರೆ. ಬಟ್ ನಮ್ಮ ಕಡೆ ಅಷ್ಟು ಬೇಗ ಯಾವಾಗಲೂ ತೊಟ್ಲು ಶಾಸ್ತ್ರ ಮಾಡಲ್ಲ. 5 ಮಂತ್ಸ್ ಆರ್ 9 ಮಂತ್ಸ್ಗೆ ಈ ರೀತಿ ನಾಮಕರಣ ಮಾಡಿದಾಗಲೇ ತೊಟ್ಲು ಶಾಸ್ತ್ರ ಅಂತೆಲ್ಲ ಮಾಡೋದು. ಅಷ್ಟು ಬಿಟ್ಟರೆ ತುಂಬ ಎಲ್ಲ ಏನೋ ಶಾಸ್ತ್ರ ಸಂಪ್ರದಾಯ ಥರ ಫುಲ್ಲು ಶಾಸ್ತ್ರ ಥರ ಏನೂ ಇಲ್ಲ ನಮ್ಮ ಕಡೆ. ಸೊ ತುಂಬ ಈಸಿ ಅಂತ ಹೇಳ್ಬೋದು ಏನೇ ಒಂದು ಫಂಕ್ಷನ್ ಮಾಡಬೇಕಾದ್ರೂ ಕೂಡ. ಸೊ ಇವಾಗ ನೇಮಿಗೆಲ್ಲ ನೋಡ್ಬೋದು ಸೋದ್ರ ಮಾವನ ಹತ್ರನೂ ಕೂಡ ಕಿವಿಲಿ ನೇಮ್ ಹೇಳಿಸ್ಬೇಕಲ್ವ. ಸೊ ಅದನ್ನು ಕೂಡ ಹೇಳಿಸ್ತಾ ಇದ್ದಾರೆ. ಅಲ್ಲೆಲ್ಲ ಬರೆಸಿ ಅಲ್ಲಿಗೆಲ್ಲ ನೇಮ್ ತಟ್ಟೆಯಲ್ಲೆಲ್ಲ ಬರೆಸು ಪೂಜೆ ಮಾಡಿ. ಸೊ ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಸೊ ನೇಮ್ ರಿವೀಲ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ, ಕೀಪ್ ವಾಚಿಂಗ್. ನಾನು ಈ ಫಂಕ್ಷನ್ ಮಧ್ಯೆ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಇಬ್ರಿಗೂ ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಅವ್ನು ಹೆಂಗಿದ್ರು 1 o'clock ಆಗ್ತಿದ್ದು. ಬಟ್ ನನ್ನ ಹಸ್ಬೆಂಡು ಕೂಡ ಪಾಪ ಅಲ್ಲಿ ಅವರು ತಿಂಡಿ ತೊಗೊಂಡೋಗಿದ್ರು ಸೊ ಗದ್ದೆಗೆ. ಸೊ ಅದರಿಂದ ಸ್ವಲ್ಪ ಅಲ್ಲಿ ಲೇಟ್ ಆಗೋಯ್ತಂತೆ ಅವರೆಲ್ಲ ಬಂದು ತಿಂಡಿ ತಿನ್ನೋ ಅಷ್ಟರಲ್ಲಿ. ಸೊ ನನ್ನ ಹಸ್ಬೆಂಡ್ ಏನೆಲ್ಲ ಕೆಲಸ ಇರಲ್ಲ, ಅವ್ರು ತಿಂಡಿ ತೊಗೊಂಡೋಗಿ ಕೊಟ್ಬಿಟ್ಟು ಅವ್ರಿಗೆಲ್ಲ ತಿಂಡಿ ಹಾಕೊಟ್ಬಿಟ್ಟು ಬರೋದು ಅಷ್ಟೇ. ಬಟ್ ಲೇಟ್ ಆಗೋಯಿತು ಅಂತ ಹೇಳ್ತಾಯಿದ್ರು. ಅವರು ಸ್ವಲ್ಪ ಲೇಟಾಗೆ ಬಂದರು ಅಂತ ಹೇಳ್ಬೋದು. ಅವರು ಬೇಗ ಬರೋ ಪ್ಲ್ಯಾನೇ ಇತ್ತು, ಬಟ್ ಲೇಟ್ ಆಗೋಯಿತು. ಏನೂ ಮಾಡೋಕ್ಕಾಗಲ್ಲ, ನಮಗೆ ಕೆಲಸ ಇದೆ, ಏನಾದರೂ ಫಂಕ್ಷನ್ ಇದೆ ಅನ್ನೋ ಟೈಮಲ್ಲೇ ಈ ರೀತಿ ಏನಾದರೂ ಒಂದು ಆಗುತ್ತೆ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೂ ನನ್ನ ಹಸ್ಬೆಂಡ್ಗೆ ಇಬ್ಬರೂ ಕೂಡ ಅಷ್ಟೇ. ನಮಗೇನೋ ಫಂಕ್ಷನ್ ಇದೆ ಅಂತ ಹೇಳಿದಾಗ ಈ ರೀತಿ ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ. ಸೊ ಎರಡನ್ನೂ ಮ್ಯಾನೇಜ್ ಮಾಡ್ತೀವಿ ಫೈನಲಿ. ತಲೆನೇ ಆಟ ಬರ್ತೈತೆ. ಫ್ರೆಂಡ್ಸ್ ನೋಡಿ ಇವಾಗ ಬಂದರು ನನ್ನ ಹಸ್ಬೆಂಡು. 1:30 ಆಗಿದೆ ಟೈಮು. ಸೊ ಮಳೆ ಬೇರೆ ಬರ್ತಿದೆ. ನಮ್ಮ ಮುದ್ದಿನಂಥ ಮಕ್ಕಳು ಸೊ ಏನೋ ಮಾಡ್ತಾ ಇದ್ದಾರೆ. ಸೊ ಫಂಕ್ಷನ್ ಇನ್ನೂ ನಡೀತಾ ಇದೆ. ಅದೇ ಹೇಳೋ
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಫೈನಲಿ ನನ್ನ ಹಸ್ಬೆಂಡ್ ಕೂಡ ಚಿರೋನ ಸ್ಕೂಲಿಂದ ಕರ್ಕೊಂಡು ಬಂದರು. ಸೊ ಈಗ ನೋಡ್ತಾ ಇರ್ಬೋದು ತುಂಬ ನಾಯ್ಸ್ ಇತ್ತಲ್ವ, ಸೊ ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ಫೋಟೋಸ್ ತೆಗೆಸ್ಕೊತಾ ಇರೋದೆಲ್ಲ ಬಂದು ನಮ್ಮ ದೊಡ್ಡಮ್ಮಂದಿರು ಚಿಕ್ಕಮ್ಮಂದಿರು ಎಲ್ಲ. ಸೊ ಅದಕ್ಕೋಸ್ಕರ ಅವ್ರದ್ದು ಫೋಟೋನ ಹಂಗೆ ವೀಡಿಯೋ ಝೂಮ್ ಮಾಡಿ ಕ್ಲಿಪ್ಪಿಂಗ್ಸ್ ಹೋಗ್ತಾ ಇದೆ ಅಷ್ಟೇ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ನಾನು ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈಗ ಆಮೇಲೆ ನೆನೆಸ್ಕೊಂಡೆ ನಾನು ಜುಂಬಾ ಕ್ಲಾಸಲ್ಲಿ. ಸೊ ಜುಂಬಾ ಕ್ಲಾಸಲ್ಲಿ ಆಲ್ರೆಡಿ ಒಂದು ರೌಂಡ್ ಎಕ್ಸಸೈಸ್ ಆಗಿತ್ತು ಅಂತ ಹೇಳ್ಬೋದು, ವರ್ಕೌಟ್ ಆಗಿತ್ತು. ಸೊ ಒಂದು ರೌಂಡ್ ಆದಮೇಲೆ ಸ್ವಲ್ಪ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡ್ತಾ ಇದ್ವಲ್ಲ, ಸೊ ಆ ಟೈಮಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ನಾನು. ಫ್ರೆಂಡ್ಸ್ ಜುಂಬಾ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಸೊ ನೆಕ್ಸ್ಟ್ ನಾನು ಹೇಳ್ದಾಗೆ ಜುಂಬಾ ಕ್ಲಾಸ್ ಹೋದಾಗಲೇ ನಾನು ಕ್ಯಾಮ್ರಾ ಆನ್ ಮಾಡಿದ್ದು, ಬಂದು ಮಲಗಿಬಿಟ್ಟಿದ್ದೆ ಫಂಕ್ಷನಿಂದ. ನೋಡ್ತಾ ಇರ್ಬೋದು ನನ್ನ ಅವಸ್ಥೆ ಹೆಂಗಿದೆ ಅಂತ. ಅಯ್ಯಪ್ಪ, ಈಗ ಟೈಮ್ ಬಂದಿನೇನು ಆಯಿತು 8 o'clock, ಇನ್ನೊಂದು 5 ಮಿನಿಟ್ಸ್ ಇರಬೇಕು ಅನಿಸುತ್ತೆ. ಸೊ ಸಾಂಬಾರು ಎಗ್ ಸಾಂಬಾರು ಅಂತ ಹೇಳ್ಬೋದು, ಮೊಟ್ಟೆ ಸಾಂಬಾರು ಮಾಡಿದೆ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಹೋಗಿದ್ದೆ, ಅತ್ತೆಗೆ ಮೊಟ್ಟೆ ಒಂದು ಹಾಕಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ಹಾಕಿದರೆ ಯಾಕಂದರೆ ಲಾಸ್ಟಲ್ಲಿ ಹಾಕ್ಬೇಕಲ್ವ ಮೊಟ್ಟೆನ, ಅದಕ್ಕೋಸ್ಕರ. ಸೊ ಇನ್ನೇನಿಲ್ಲ, ಊಟ ಮಾಡ್ಕೊಂಡು ಇವತ್ತು ರೆಸ್ಟ್ ಮಾಡೋದಷ್ಟೇ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ ಅಲ್ವಾ. ಸೊ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಪಾಪು ನೀವು ಕೂಡ ಚೆನ್ನಾಗಿತ್ತ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಪ್ಲೀಸ್ ಇನ್ನೂ ಯಾರಾದರೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಯ್ತಂಕ ಬಾಯ್ ಬಾಯ್, ಟೇಕ್ ಕೇರ್.